हेलो गाइस, वेलकम बैक टू माय चैनल। दिस इज़ ट्रैवल विद निक। होप यू आर डूइंग गुड। तो आज हम गाड़ी लेने के लिए आए हैं गाइस। तो मैं ले रहा हूँ डियो 125 फैमिली यूज़ के लिए ले रहा हूँ। तो थोड़ा बहुत अभी पेपर वर्क हो रहे हैं इसके लिए। मिनिमम भाई मेरे को लगे हैं अराउंड 3 आवर्स इनके पेपर वर्क के लिए। आपको अपना आधार कार्ड देना पड़ेगा, पैन कार्ड देना पड़ेगा, एड्रेस प्रूफ देना पड़ेगा, या फिर सेल एग्रीमेंट है तो सेल एग्रीमेंट देना पड़ेगा। तो यही गाड़ी है गाइस जो मैं ले रहा हूँ। ये ऊपर उनके सेकंड फ्लोर में अवेलेबल था तो मैं देखने के लिए गया था। ये देखो अंदर से ऐसा दिखता है, मतलब लाइटिंग वगैरह में तो इसका जो शाइन है बहुत अच्छे से दिखता है। तो यही वाला गाड़ी जो है मैंने बुक किया है। ये 125 सीसी है। अभी ये वाला डिलीवरी के लिए नीचे लेके आए हैं। तो देखो यही गाड़ी है। तो कमेंट्स में बताना मेरे को कि कैसी लग रही है और कैसी है। मतलब ये थोड़ा बहुत अभी नया नया सा आया है डियो में। अभी ज़्यादातर मैंने तो रोड पे तो नहीं देखा है। ಅವ್ರು ಚಾರ್ಸಿ ನಂಬರ್ ಹೇಳ್ತಾರೆ, ನೀವು ಇಲ್ಲಿ ನೋಡ್ಕೊಳ್ಳಿ ಗಾಡಿ ನಿಮ್ದೇನಂತ ಚೆಕ್ ಮಾಡಿಸ್ತೀವಿ. ME4JK ಇಲ್ಲಿ ನೋಡ್ಕೊಳ್ಳಿ ಬ್ರೋ, ನೀವು ಅವ್ರು ಹೇಳ್ತಾರೆ. ಹಾಂ ME4JK ಹಾಂ 440 ಹಾಂ GSW ಹಾಂ 024225. ಹಾಂ ಕರೆಕ್ಟಾಗಿದೆ. ಇದೇ ನಿಮ್ಮ ಗಾಡಿ ನಂಬರು. KA02L ಪ್ರಿಂಟಿಂಗ್ ಬರ್ತಾಯಿಲ್ಲ ಬಿಡ. ಪ್ರಿಂಟಿಂಗ್ ಬರ್ತಾಯಿಲ್ಲ. ರಿಜಿಸ್ಟ್ರೇಷನ್ ಅಣ್ಣ. ಇವಾಗ TC ನಂಬರ್ ಹಾಕಿರ್ತೀವಿ. ಇದೇ ನಿಮ್ಮ ಗಾಡಿ ನಂಬರು. ಇದೇ ಹಾಕ್ಸ್ತಾ ಇದೆ, ಅದನ್ನು ಪ್ರಿಂಟಿಂಗ್ ಏನು ಮಿಸ್ ಆಗಿದೆ. ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಈ ಕಡೆ ಬನ್ನಿ ಅಣ್ಣ. ಸ್ಟಾರ್ಟ್ ಮಾಡಿ ಶೇನೆ ಲೈಟು ಬಂದೋಗುತ್ತೆ. ಯಾಕಂದರೆ ಮತ್ತೆ ಸೆನ್ಸರ್ ಹಾಕಿರ್ತಾರೆ, ಅದಕ್ಕೋಸ್ಕರ. ಅದೇನೋ ಕಂಟಿನ್ಯೂಸ್ಲಿ ಉರಿತಾ ಇತ್ತು ಅಂದರೆ ಸೆನ್ಸರ್ ಏನೋ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ಟೆನ್ಷನ್ ಏನು ಎತ್ಕೊಳ್ಳೋಂಗಿಲ್ಲ. ರನ್ನಿಂಗಲ್ಲೇ ಇರುತ್ತೆ ಗಾಡಿ. ಸರ್ವಿಸ್ ಸೆಂಟರ್ ಎಲ್ಲ ನಿಮ್ಮ ನಿಯರ್ ಬೈಯಲ್ಲಿ ಕಳ್ಕೊಂಡು ಅಲ್ಲಾಗಿ ಇದು ಮಾಡಿಕೊಟ್ಟು ಸರಿ ಮಾಡಿಕೊಡ್ತಾರೆ. ಈ ವೆಲ್ಡ್ ಬ್ರೇಕಲ್ಲಿ ನೀವು ಯಾವ ಬ್ರೇಕ್ ಇಟ್ಕೊಂಡು ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಆಗುತ್ತೆ. ಇದು ಬಂದುಬಿಟ್ಟು ಡಿಮೆಂಡ್ ಡಿಪ್ಪು, ಸೈಡ್ ಇಂಡಿಕೇಟರು, ಆರನ್. ಇಲ್ಲಿ ಬಂದುಬಿಟ್ಟು ನೀವು ಆಫ್ ಮಾಡೋಕ್ಕೆಲ್ಲ ಆಗಲ್ಲ, ಡೈರೆಕ್ಟ್ ಇಲ್ಲೇ ಆಫ್ ಮಾಡ್ಕೋಬೇಕು. ಇದೇನಪ್ಪ ಆಟೋ ಮೋಡ್ ಅಂದರೆ ಗಾಡಿ ಏನಾದ್ರು 50% ಹೀಟ್ ಆಯಿತು ಅಂದರೆ ಇದು ಆಟೋ ಮೋಡ್ ಇತ್ತು ಅಂದರೆ ಗಾಡಿ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ನೀವು ಸುಮ್ಮನೆ ಹಿಂಗೆ ರೈಸ್ ಕೊಟ್ಟರೆ ಸ್ಟಾರ್ಟ್ ಆಗುತ್ತೆ. ನೀವು ಹಿಂಗೆ ಸ್ಟಾರ್ಟ್ ಮಾಡಬೇಕು ಅಂತ ಏನಿಲ್ಲ. ಓಕೆನಾ? ಒಂದು ಸ್ಟೆಪ್ ಹಿಂದೆ ಬಂತು ಅಂದರೆ ಸೀಟು ಫ್ಯೂಲ್ ಅಂತ ಇದೆ. ಕೆಳಗಡೆ ಮಾಡಿದೆ ಸೀಟು, ಮಿಡಿ ಕಿಟ್ಟು, ಟೂಲ್ಸ್ ಕಿಟ್. ಫುಲ್ ಹೆಲ್ಮೆಟ್ ಅಂದರೆ ಒಂದು ಕೊಳ್ರಿ, ಹಾಫ್ ಹೆಲ್ಮೆಟ್ ಅಂದರೆ 2 ಕೊಳ್ರಿ. ನಾವು ಮೇಲ್ ಮಾಡಿದ್ರೆ ಫ್ಯೂಯಲ್. ಇವಾಗ 1 ಲೀಟರ್ ಪೆಟ್ರೋಲ್ ಹಾಕಿರ್ತಾರೆ, ನೀವು 5 ಲೀಟರ್ ಪೆಟ್ರೋಲ್ ಹಾಕ್ಸ್ಕೊಳ್ಬೇಕು. ಟೋಟಲ್ ಕೆಪಾಸಿಟಿ ಬಂದ್ಬಿಟ್ಟು 5.3 ಇರುತ್ತೆ. ಆಮೇಲೆ ಆಫಿಂದ ಬಂದು ಪುಷ್ ಮಾಡಿಬಿಟ್ಟು ಲಾಕ್ ಮಾಡಿದ್ರೆ ಲಾಕ್. ಆಮೇಲೆ ನೀವೆಲ್ಲರೂ ಪಾರ್ಕಿಂಗ್ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ತೀವಿ. ಯಾಕಂದರೆ ಡೂಪ್ಲಿಕೇಟ್ ಏನು ಯೂಸ್ ಮಾಡೋಕ್ಕಾಗಲ್ಲ. ಕೀ ಕೊಟ್ಟಿರ್ತಾರಲ್ಲ ಇದು ಇರೋಲ್ಲ. ನಾ ಈ ಸೈಡ್ ಬಂತು ಅಂದರೆ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿರ್ತಾರೆ. ಸಿಪ್ ಇಂಟು ಸಿಪ್ ಇರುತ್ತಲ್ಲ, ಅದರಲ್ಲಿ ನೀವು ಚಾರ್ಜಿಂಗ್ ಮಾಡ್ತೀವಿ. ಆಮೇಲೆ ಇದು ಬನ್ನಿ ಜಾಯ್ಸ್ಟಿಕ್. ಇದು ಬರೀ ರೈಟು ಲೆಫ್ಟು ಫ್ರಂಟು ಬ್ಯಾಕ್ ಅಷ್ಟೇ, ಪ್ರೆಸ್ಸಿಂಗ್ ಏನಿಲ್ಲ. ರೈಟ್ ಸೈಡ್ ಬಂದು ಶಣೆ ಫ್ಯೂಯಲ್ ಆಪ್ಷನ್ ಬರುತ್ತೆ. ಇದು ಓಪನ್ ಮಾಡ್ಕೊಂಡು ರೇಂಜ್ ಸ್ಟಾರ್ಟಿಂಗ್ ಫ್ಯೂಯಲ್ ಹಾಕ್ಸ್ಕೊಂಡು ರೇಂಜ್ ಓಪನ್ ಮಾಡ್ಕೊಂಡು ರೇಂಜ್ ಎಷ್ಟು ಕೊಡುತ್ತೆ ಅಂತ ನೀವು ನೋಡ್ಕೋಬೋದು. ನೀವು ಎಲ್ಲಿ ತೋರಿಸ್ತೀರಿ ಎಷ್ಟು ರೇಂಜು ಅಂತ? ಇನ್ನೂ ಓಡಿಲ್ವಲ್ಲ ಅದು. ಇಲ್ಲಿ ಬಂದ್ಬಿಟ್ಟು ಟ್ರಿಪ್ ಇರುತ್ತೆ. 0 ಮಾಡಿಕೊಟ್ಟಿರ್ತೀನಿ. ಇವಾಗ ಯಾರ ಕೆಲವರ ಗಾಡಿ ಕೊಡ್ತಾರೆ ಎಷ್ಟು ಕಿಲೋಮೀಟರ್ ಓಡಿಸ್ತಾರೆ ಅಂತ ಗೊತ್ತಾಗಲ್ಲ. 0 ಮಾಡಿಕೊಟ್ಬಿಟ್ರೆ ಎಷ್ಟು ಕಿಲೋಮೀಟರ್. 0 ಹೆಂಗೆ ಮಾಡಬೇಕದು? ಅದು ಬರೀ ಲಾಂಗ್ ಪ್ರೆಸ್ಸಿಂಗ್ ಇಟ್ಕೊಂಡು 0 ಆಗುತ್ತೆ. ಓಕೆ. ಅದೇ ಟೋಟಲ್ ಕಿಲೋಮೀಟರ್ ಓಡಿರುತ್ತೆ. ಇಲ್ಲಿ ಓಡಿರುತ್ತೆ 3 ಕಿಲೋಮೀಟರ್ಸ್ ಓಡಿರೋದು. ಇಲ್ಲಿ ಬಂದು ಜನರಲ್ ಅಂತ ಇರುತ್ತೆ ಸೆಟ್ಟಿಂಗ್ಸು. ಇದೆಲ್ಲ ಸರ್ವಿಸ್ ಬಿಟ್ಬಿಡಿ. ಇದು ಜನರಲ್ ಅಂತ ಇರುತ್ತಲ್ಲ, ನೀವೇ ಡೇ ಟು ಟೈಮ್ ಸೆಟ್ ಮಾಡ್ಕೋಬೇಕು ಅಂದರೆ ಇಲ್ಲಿದೆ ನೋಡಿ, ಇಲ್ಲಿ ನೀವೇ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡಿಕೊಡ್ತೀನಿ. ಹಾಂ ಸರಿ. ಎಕ್ಸೆಪ್ಟಿಂಗ್ ಏನೇನು ಹಾಕಿದೆ ಅಂತ ಹೇಳ್ತೀನಿ. ಹಾಂ. ಗ್ರಿಪ್ ಕವರ್ ಹಾಕಿದ್ದಾರೆ, ಸೀಟ್ ಕವರು ಹಾಕಿದ್ದಾರೆ, ನಂಬರ್ ಪ್ಲೇಟ್ ಫಿಲ್ಮ್ ಕೊಡ್ಸ್ತೀನಿ. ಸೇಫ್ಟಿ ಅಂದರೆ ಲೇಡೀಸ್ ಹಾಕಿದ್ದಾರೆ.
ಫ್ಲೋರ್ ನೆಟ್ಟು ಹಾಕಿದ್ದಾರೆ. ಹ್ಞೂ ನಂಬರ್ ಪ್ಲೇಟ್ ಸಿಸ್ಟಮ್ ಇವಾಗಲೇ ಬೇಕಾನೆ ಹಾಂ ಬೇಕು ಇವಾಗ. ಅಷ್ಟೇನೇನು ಇಲ್ಲ. ಹ್ಞೂ ಇಲ್ಲೊಂದು ಸೈನ್ ಮಾಡಿಬಿಡಿ, ಕೆಳಗಡೆ ನಿಮ್ಮ ನಂಬರ್.